ಬ್ಯಾಂಕಿಗೆ ಯೂನಿಯನ್ ಬ್ಯಾಂಕಿಗೆ. ಕರವೇ ರೈತ ಸಂಘ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಹಾರನಹಳ್ಳಿ ಯೂನಿಯನ್ ಬ್ಯಾಂಕ್ ಶಾಖೆ ಮುಂದೆ ಸೇರಿದ ಪ್ರತಿಭಟನಾಕಾರರು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೋರನಕೊಪ್ಪಲು ಶಿವಲಿಂಗಪ್ಪ ಮಾತನಾಡಿ, ಮಳೆ ಬೆಳೆ ಇಲ್ಲದೆ ಸಂಕಷ್ಟದಲ್ಲಿರುವ ರೈತರು ಬ್ಯಾಂಕ್ನಲ್ಲಿ ಪಡೆದಿರುವ ಸಾಲ ಹಿಂದಿರುಗಿಸುವಂತೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ. ಕೆಲ ರೈತರು ತಾವು ಪಡೆದ ಸಾಲ ತೀರಿಸಿದ್ದರೂ ಹೊಸದಾಗಿ ಸಾಲ ನೀಡದೆ ಸರ್ವಾಧಿಕಾರಿಗಳಂತೆ ಬ್ಯಾಂಕ್ ಸಿಬ್ಬಂದಿ ನಡೆದುಕೊಳ್ಳುತ್ತಿರುವುದರಿಂದ ರೈತರು ತೊಂದರೆ ಅನುಭವಿಸಲು ಕಾರಣವಾಗಿದೆ ಎಂದು ಆರೋಪಿಸಿದರು. ಬ್ಯಾಂಕ್ ಅಧಿಕಾರಿಗಳ ದುರ್ವರ್ತನೆ ಇದೇ ರೀತಿ ಮುಂದುವರೆದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದರು. ಬ್ಯಾಂಕ್ ಒಡವೆ ಕೇಳಿದಾಗ ಹೋದಾಗ ಇಲ್ಲಪ್ಪ ನೀನು 3 ಲಕ್ಷ ಪ್ಲಸ್ ಬಡ್ಡಿ ಸೇರಿ 5 ಲಕ್ಷ ಕೊಟ್ಟರೆ ನೀನು ಒಡವೆ ಕೊಡೋದು. ಇವ್ರು ನನ್ನ ಮಗಳು ಮಾವಜಿಗೂ ಒಡವೆ ಕೊಟ್ಟಿದ್ದಲ್ಲಿ ಒಡವೆ ಕೊಡಪ್ಪ ಅಂತ ಈ ಮನುಷ್ಯ ಆ ಕರ್ಗುಂದು ಬಸವಣ್ಣ ಮೇಲೆ ಬಿದ್ದರು. ಆ ಬಸವಣ್ಣ ಮೇಲೆ ಬಿದ್ದಾಗ ಮ್ಯಾನೇಜರ್ ಹೇಳ್ತಾನೆ 5 ಲಕ್ಷ ದುಡ್ಡು ಕೊಟ್ಟು ನೀನು ಒಡವೆ ತಗೊಂಡು 3 ಲಕ್ಷ ಸಾಲ ಕೊಟ್ಟಿದೀಯ. ಅವನು 3 ಎಕರೆ 1 ಕೋಟಿಗೆ ಹೋಗುತ್ತೆ. ಅದನ್ನು ನೀನು ಹರಾಜು ಮಾಡಿಸು. ಅವನು ಒಡವೆ ಕೊಡಬೇಕು ಅನ್ನೋ ಅರ್ಧ ಗಂಟೆಯಲ್ಲಿ ಒಡವೆ ಕೊಟ್ಟು ಕರ್ಗುಂದ ಬಸವರಾಜು ಅಂತ ಇಂಥವು ಅವ್ಯವಹಾರಗಳು ಪೋಲಾಗ್ಯಾವೆ. ನಾವು ಯಾವತ್ತ ಕೇಳೋದನ್ನು ಕಲಿಯಲ್ಲ, ಕಾನೂನು ತಿಳ್ಕೊಳ್ಳಲ್ಲ, ನಮ್ಮನ್ನು ಗುಲಾಮಗಿರಿ ಮ್ಯಾನೇಜರ್ಗಳು ಮಾಡ್ತಾರೆ. ಇವತ್ತ ತಾತ್ಕಾಲಿಕವಾಗಿ ನಮ್ಮ ರಕ್ಷಣೆ ಅಧ್ಯಕ್ಷರು ಫೋನ್ ಮಾಡಿರೋ ರೈತ ಸಂಘದವ್ರು ಬರಬೇಕು ಅಂದರು. ಸಾವಿರಾರು ಜನ ಸೇರಿಸಿ ಮಾಡ್ಬೋದಾಯಿತು. ಈಗಲೂ ಕೂಡ ಯಾರು ನಂಬರ್ ಕೊಟ್ಟರು, ಯಾರು ಮಾತಾಡಿರೋ ನನ್ನ ಹತ್ರ ಕ್ಲೀನಾಗೆ ಮಾತಾಡಿರೋ. ನಾನು ಹೇಳಿದ್ದೀನಿ ಶಿವಲಿಂಗಪ್ಪರ ನೀವು ಅವ್ರು ಯಾರ್ಯಾರು ಜನ ಐತೆ ಕರ್ಕೊಂಡು ಹಾಸನಕ್ಕೆ ಬಂದ್ಬಿಡಿ ಅಂದರು. ಇಲ್ಲ ಒಂದಿನ ಹೋಗೋಣ, ಇಲ್ಲ ಅವ್ರನ್ನ ಕರ್ಸೋಣ. ಕರವೇ ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ಸ್ಥಳೀಯ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಪ್ರದೇಶದಲ್ಲಿರುವುದರಿಂದ ಹಾರನಹಳ್ಳಿ ಸೇರಿದಂತೆ ಈ ಭಾಗದ ಸುತ್ತ 10 ಹಳ್ಳಿಗಳ ರೈತರು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರು ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದಾರೆ. ಆದರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕನ್ನಡ ಬರುವುದಿಲ್ಲ ಮತ್ತು ಬ್ಯಾಂಕ್ಗೆ ಬರುವ ಗ್ರಾಹಕರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳುವ ಮನೋಭಾವ ಇಲ್ಲ. ಇದರಿಂದ ಗ್ರಾಹಕರು ತೊಂದರೆ ಅನುಭವಿಸುವಂತಾಗಿದೆ ಎಂದರು. ಶಾಖೆ ಮ್ಯಾನೇಜರು ಹಾಗೂ ಸಿಬ್ಬಂದಿ ವರ್ಗ ರೈತರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡ್ತಿದ್ದಾರೆ. ರೈತರುಗಳು ಇವತ್ತು ನಾಡಲ್ಲಿ ಮಳೆ ಇಲ್ದಂಗೆ ಬರಗಾಲ ಬಂದಿದೆ. ರೈತರುಗಳು ಜೀವನ ಮಾಡೋದೇ ಕಷ್ಟ ಆಗಿರುವಂಥ ಪರಿಸ್ಥಿತಿಯಲ್ಲಿ ಅವರು ಬ್ಯಾಂಕಲ್ಲಿ ಬಂದು ಸಣ್ಣ ಪುಟ್ಟ ಕಾರ್ಯಗಳು ಮಾಡೋಕ್ಕೆ ಹೋದಾಗ ಅವರಿಗೆ ಸಹಕಾರ ಕೊಡ್ದಂಗೆ ಅವ್ರೇನು ಸಣ್ಣ ಪುಟ್ಟ ಸಾಲ ಮಾಡಿರ್ತಾರೆ, ಸಾಲ ಕಟ್ಟಕ್ಕೆ ಬಂದಾಗ ಪೂರ್ತಿ ಕಟ್ಟಿ ನಿಮ್ಮ ಮತ್ತೆ ರಿನ್ಯೂವಲ್ ಮಾಡ್ಕೊಡ್ತೀವಿ, ನಿಮಗೆ ಪುನಃ ಸಾಲ ಕೊಡ್ತೀವಿ ಅಂತೇಳಿ ಹಣ ಕಟ್ಟಿಸ್ಕೊಂಡು ಮತ್ತೆ ಅವರು ಸಾಲ ಕೇಳಕ್ಕೆ ಬಂದಾಗ ಅವ್ರನ್ನ ಬಾಯಿ ಬಂದಂಗೆ ಬೈಯೋದು, ಗೆಟ್ ಔಟ್ ಅಂತ ಹೊರಗಡೆ ಕಳಿಸೋದು, ನೀವು ಬರಬೇಡಿ ನಮ್ಮ ಬ್ಯಾಂಕಿಗೆ ಅಂತ ಹೇಳೋದು, ಈ ರೀತಿ ಎಲ್ಲ ಕೆಟ್ಟದಾಗ ಮಾತಾಡ್ತಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ನಾವು ನಮ್ಮ ಬ್ಯಾಂಕಲ್ಲಿ ಸಾಲ ಕೊಡಲ್ಲ, ನಿಮ್ಮದು ಸಿಬಿಲ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಾರಣ ಕೊಡ್ತಾರೆ. ಇವರು ಇವತ್ತು ಬರಗಾಲ ಇಲ್ದಂಗೆ ಕೈಲಿ ದುಡ್ಡು ಇಲ್ದಂಗೆ ರೈತ ಅಲ್ಲಿ ಅವ್ರ ಹತ್ರ ಇಸ್ಕೊಂಬಂದು ಇರೋ ಸಾಲನೂ ಕಟ್ಟಿರ್ತಾನೆ. ಅವನಿಗೆ ತೊಂದರೆ ಕೊಡುವಂಥ ಕೆಲಸ ಯಾಕೆ ಮಾಡಬೇಕು? ಆಮೇಲೆ ರೈತರುಗಳು ತಮ್ಮ ಕೆಲಸ ಕಾರ್ಯ ಬಿಟ್ಟು ಬ್ಯಾಂಕಿನ ವ್ಯವಸ್ಥೆಗೆ ಬಂದರೆ ಕನ್ನಡ ಬರೋಲ್ಲ ಅವರಿಗೆ. ಕನ್ನಡ ಬರೋ ಅಧಿಕಾರಿಗಳನ್ನ ಯಾಕೆ ಹಾಕ್ತಾರೆ ಇಲ್ಲಿಗೆ? ಇಲ್ಲಿ ನಾವು ಹಿಂದಿ ಕಲ್ತ್ಕೋಬೇಕಾ? ಇಂಥ ಕೆಟ್ಟ ವ್ಯವಸ್ಥೆನ ಬ್ಯಾಂಕ್ಗಳು ನಿಲ್ಲಿಸಬೇಕು. ಸಾಲ ಮಾಡಿರೋ ರೈತರು ಕರೆದುಬಿಟ್ಟು ಕಟ್ಟಿ, ನೀವು ಸಾಲ ಕಟ್ಟಿ, ನಾವು ಮತ್ತೆ ಪುನಃ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ, ಸಾಲನೇ ಕೊಡಲ್ಲ. ಇಂಥ ವ್ಯವಸ್ಥೆಯಲ್ಲಿ ಹೆಂಗೆ ಜೀವನ ಮಾಡೋದು? ಸರ್ಕಾರಗಳು ಇಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ರೈತ ಇವತ್ತು ಬೆಳೆದಿದ್ದ ಬೆಳೆ ಎಲ್ಲ ಮಳೆ ಇಲ್ದಂಗೆ ನಷ್ಟ ಆಗಿದ್ದಾನೆ. ಯಾರು ಕೊಡ್ತಾರೆ ದುಡ್ಡನ್ನ? ಸಣ್ಣ ಪುಟ್ಟ ಸಾಲ ಮಾಡಿ ಮಕ್ಕಳನ್ನ ಓದಿಸ್ಬೇಕು, ಮನೇಲಿ ದಿನಸಿ ಸಾಮಾನು ನಡೆಸಬೇಕು, ಜೀವನ ನಡೆಸಬೇಕು. ಇವರು ಅಂತ ಕೊಡೋವಂಥ ವ್ಯವಸ್ಥೆ, ಅವರು ಸಣ್ಣ ಪುಟ್ಟ ಸಾಲ ತೀರಿಸ್ತಾ ಇರ್ತಾರೆ. ಪೂರ್ತಿ ಕಟ್ಬಿಡಿ ಅಂದ್ಬಿಡೋದು, ಕಟ್ಬಿಟ್ಟು ಮತ್ತೆ ಪುನಃ ಸಾಲ ಕೊಡ್ದಂಗೆ ಅವ್ರನ್ನ ಬೀದಿಗೆ ಬಿಡೋದು. ಇಂಥ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಇವತ್ತು ರಕ್ಷಣಾ ವೇದಿಕೆ, ಗ್ರಾಮಸ್ಥರು, ಇವತ್ತು ಅನ್ಯಾಯ ಇರುವಂಥ ಬ್ಯಾಂಕ್ ಗ್ರಾಹಕರು, ರೈತ ಸಂಘ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಸೇರಿ ಚಳುವಳಿ ಮಾಡ್ತಿದ್ದೀವಿ. ಬ್ಯಾಂಕ್ ಅಧಿಕಾರಿಗಳು ಬರಬೇಕು, ಈ ಅಧಿಕಾರಿನ ಕೆಲಸದಿಂದ ತೆಗೆದುಹಾಕಬೇಕು. ಇಂಥ ದುರಂಕಾರಿ ಅಧಿಕಾರಿಗಳು ಬೇಡ ನಮಗೆ. ರೈತರೊಂದಿಗೆ ಪ್ರೀತಿಯಿಂದ ಸೌಜನ್ಯದಿಂದ ವರ್ತಂಥ ಅಧಿಕಾರಿಗಳು ಹಾಕಿ, ಕನ್ನಡ ಬರೋರನ್ನ ಹಾಕಿ. ಫಸ್ಟ್ ನೀವು ಕನ್ನಡ ಬರೀದವ್ರನ್ನ ಹಾಕ್ಬೇಡಿ. ನಾವು ಇಲ್ದವರ ಅನಿಷ್ಟವಾದ ಧರಣಿ ಮಾಡಿ ನಿಮ್ಮ ಅರಸೀಕೆರೆಲ್ಲೂ ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಇನ್ನು ಈ ಸಂದರ್ಭದಲ್ಲಿ ರೈತರು, ಸ್ತ್ರೀ ಶಕ್ತಿ ಸಂಘದವರು ಬ್ಯಾಂಕ್ನಲ್ಲಿ ನಡೆಯುತ್ತಿರುವ ತಪ್ಪುಗಳನ್ನು ತಿಳಿಸಿದರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಜಿಲ್ಲಾ ಮುಖ್ಯಸ್ಥ ಜಯಚಂದ್ರ ಲೋಕೇಶ್ ಸ್ಥಳಕ್ಕೆ ಆಗಮಿಸಿ ದೂರು ಸ್ವೀಕರಿಸಿ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಪ್ಪು ಮಾಡಿದ ಬ್ಯಾಂಕ್ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ತೊಲಗಲಿ